ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನನ್ನ ಟೆರೆಸ್ ಗಾರ್ಡನ್ನ ನಿಮಗೆಲ್ಲ ಪರಿಚಯ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹಾಕಿದ್ದೆ ನಾನು ಯಾವ್ಯಾವ ಗಿಡ ಅಂತ ಏನು ಪರಿಚಯ ಮಾಡಿರಲಿಲ್ಲ. ಇವತ್ತಿನಿಂದ ನನ್ನಲ್ಲಿರ್ತಕ್ಕಂಥ ಗಿಡಗಳನ್ನೆಲ್ಲ ಪರಿಚಯ ಮಾಡ್ಕೊಡ್ಬೇಕು. ನಮ್ಮ ಟೆರೆಸಲ್ಲಿ ಏನಂದ್ರೆ ನಾನು ಎಲ್ಲಕ್ಕೆ ವಾಟರ್ ಪ್ರೂಫ್ ಏನು ಮಾಡಿಸಿಲ್ಲ, ಅದರಿಂದ ಅದಕ್ಕೆ ಪ್ರತಿಯೊಂದು ಕೂಡ ಕೆಳಗಡೆ ನೀರು ಹೆಚ್ಚುವರಿ ನೀರು ಅದಕ್ಕೆ ಕೆಳಗಡೆ ಚೆಲ್ಲಬಾರ್ದು ಅಂತೇಳಿ ಪ್ರತಿಯೊಂದಕ್ಕೂ ಡಬ್ಬಗಳನ್ನ ಇಟ್ಕೊಂಡಿದ್ದೀನಿ ನಾನು. ಅಯ್ಯೋ ಎಲ್ಲ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇದನ್ನ ಪರಿಚಯ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಹಲೋ ವೀಕ್ಷಕರೇ, ನಾವು ಇವತ್ತು ನಮ್ಮ ಟೆರೆಸ್ ಗಾರ್ಡನ್ ನೋಡೋಕ್ಕೋಸ್ಕರ ಹೇಳ್ಕೊಡ್ತಾ ಇದ್ವಿ. ಟೆರೆಸ್ ಅಲ್ಲಿ ಏನೇನೆಲ್ಲ ಇದೆ ಅಂತ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ನಮ್ಮ ಟೆರೆಸ್ ಮೇಲೆ ಹೂವಿನ ಗಿಡಗಳನ್ನ ಹಾಕಿದ್ದೀನಿ ಅಂತ ಹೊತ್ಕೊಂಡ್ ಬರಗಂಟೆ ಸಾಕಾಯ್ತು. ಅಮ್ಮ, ಇದು ಕರಿಬೇವು ಗಿಡ, ಇದನ್ನ ರೋಸ್ ಮೇರಿ ತುಂಬಾ ಚೆನ್ನಾಗಿ ಗಮ್ಮಂತ ಇದೆ. ಇದನ್ನ ಅವಾಗವಾಗ ಎಣ್ಣೆಗೆ ಹಾಕಿ ಕಾಯಿಸ್ಕೊಂಡು ತಲೆಗೆ ಹಚ್ಕೋತೀನಿ. ಟೊಮೆಟೊ ಗಿಡ ಎಲ್ಲ ಒಣಗಿದೆ. ಮತ್ತೆ ಇದೊಂದು ಕರಿಬೇವು ಗಿಡ. ಕರಿಬೇವಿನ ಗಿಡ ನಮ್ಮ ಮನೇಲಿ ಎರಡು ಕರಿಬೇವಿನ ಗಿಡ. ಇದು ಕೆಂಪು ಗಣಗ್ಲೆ ಇವೆಲ್ಲ ನಾನು ಕಟ್ಟಿಗೆಗಳನ್ನ ತಂದು ಹಾಕಿ ಬೆಳೆಸ್ಕೊಂಡಿದ್ದು. ಇದೊಂದು ಪಿಂಕ್ ಕಲರ್ ಗಣಗ್ಲೆ, ಪಿಂಕ್ ಫುಲ್ ಇದೆ, ಫುಲ್ ದೊಡ್ಡಾಗಿದೆ. ಇದನ್ನ ಕಸಿ ಮಾಡಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದೀನಿ ನಾನು. ವಿಷದಿಂದ ತೆಗೆಸ್ಕೊಂಡಿದ್ದು ಇದು ನೀರಿನ ಡ್ರಾಪರು ಇದನ್ನೆಲ್ಲ ಕೂಡ ಹಾಕಿದ್ದೀನಿ. ಮತ್ತೆ ನೋಡಿ, ಒಂದು ಪೈನಾಪಲ್ದು ಗಿಡ ಹಾಕಿದ್ದೀನಿ. ಪೈನಾಪಲ್ ತಂದಿರಿ ನಮ್ಮ ಮನೇಲಿ, ಅದನ್ನ ಮುಂದೆ ಎಲ್ಲ ತಿಂದು ಇದು ಗಿಡ ಹಾಕಿದ್ದೀನಿ. ಆಲ್ರೆಡಿ ನಮ್ಮ ಮನೇಲಿ ಒಂದು ಪೈನಾಪಲ್ ಗಿಡನ ಹಾಕಿ ತುಂಬಾ ಚೆನ್ನಾಗಿ ಪೈನಾಪಲ್ ಬಂದಿತ್ತು, ಬಿಟ್ಟಿತ್ತು. ಆಮೇಲೆ ತುಂಬಾ ಟೇಸ್ಟಿ ಆಗಿತ್ತು. ಕೆಂಪು ದಾಸವಾಳ, ಅದು ಹೊಂಟಿದಾಳ. ಕೆಂಪು ದಾಸವಾಳದಲ್ಲಿ ಹೊಂಟಿದಾಳ. ಇದೊಂದು ದಾಸವಾಳ ಆದ್ರೆ ಎಲ್ಲೋ ಕಲರು. ಅದ್ಯಾಕೋ ಗ್ರೋ ಆಗಿಲ್ಲ, ಗೊಬ್ಬರ ಸಾಕಾಗ್ತಿಲ್ಲ ಅನ್ನೋ ಕಾಣಿಸುತ್ತೆ ಇದಕ್ಕೆ. ಇದನ್ನ ಪಾಟಿಂದ ಬೇರೆ ಪಾಟಿ ಚೇಂಜ್ ಮಾಡಿ ಮತ್ತೊಂದು ಕಟ್ ಮಾಡಿ ಹಾಕ್ಬೇಕು. ಇದು ನೋಡಿ, ಸೊಪ್ಪಿನ ಗಿಡ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಇದೆ ಇದರಲ್ಲಿ ಸ್ವಲ್ಪ ಅವಾಗ ಬಿಡಿಸ್ಕೊಂಡು ಬೇಳೆ ಸೊಪ್ಪು ಹಾಕೋತಿದೆ. ಇದು ನೋಡಿ, ತುಂಬಾ ಚೆನ್ನಾಗಿರ್ತಕ್ಕಂಥ ಎಷ್ಟು ಚೆನ್ನಾಗಿದೆ, ಎಲ್ಲೋ ಕಲರ್. ಇದೊಂದು ಗಿಡ, ಇದನ್ನು ಕೂಡ ನಾನು ನರ್ಸರಿಯಿಂದ ತಂದಾಕಿದೆ. ಇದನ್ನು ಕೂಡ ನರ್ಸರಿಯಿಂದ ತಂದಿದೆ. ಫಸ್ಟ್ ಒಂದು ಸ್ವಲ್ಪ ದಿನ ತುಂಬಾ ಗ್ರೋತ್ ಇತ್ತು, ಇವಾಗ ಗ್ರೋತ್ ಕಡಿಮೆ ಆಗಿದೆ, ತುಂಬಾ ಕಡಿಮೆ ಆಗಿದೆ. ಅದರಿಂದ ಇದು ದಾಸವಾಳ ನೋಡಿ, ಬೆಳಿ ದಾಸವಾಳ. ಈಗ ಕಟಿಂಗ್ ಮಾಡಿ ಬೇರೆ ಹಾಕ್ಬೇಕು, ಮತ್ತೆ ಕ್ಲೀನ್ ಮಾಡ್ಬೇಕು ಅಂತೀನಿ. ಗೊಬ್ಬರ ಸಾಕಾಗ್ತಾ ಇಲ್ಲ ಅನ್ಕಾಸ್ತೆ. ಫಸ್ಟಿನ ಗೊಬ್ಬರ ತಂದು ಹಾಕ್ಬೇಕು. ಇದೊಂದು ಲೈಟ್ ಪಿಂಕ್ ಅಲ್ಲ, ಮೋಸ್ಟ್ಲಿ ಇದನ್ನ ಸರಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದ್ರ ಗಿಡ ಮತ್ತೆ ಅದರಲ್ಲಿ ಇದು ಬೆಳೆಸ್ಬಾರ್ದು. ತುಂಬೆ ಗಿಡ, ಕೆಂಪು ತುಂಬೆ ನೋಡಿ. ದಾಳಿಂಬೆ ಗಿಡ ಬಂದಿದೆ. ಇಲಿಗಳು ನಮ್ಮ ಮನೇಲಿ ಕೂಡ ತೋಡಿ ಎಲ್ಲ ಇಟ್ಬಿಟ್ಟಿದೆ. ಸೇವಂತಿ ಗಿಡ ಮಧ್ಯದ ಒಣಗಿದೆ. ದಾಸವಾಳ ಗಿಡ ಅಂದ್ರೆ ಮೆಣಸಿನಕಾಯಿ ದಾಸವಾಳ ಅಂತ ಹೇಳ್ತಾರೆ ನಮ್ಮ ಕಡೆ. ನಾವು ದಾಸವಾಳ ತುಂಬಾ ಪದೇ ತರ ಇರೋದ್ರಿಂದ ನೋಡಿ, ಇದರೊಳಗಡೆ ಯಾವ್ದೊಂದು ಪಕ್ಷಿ 3 ಮೊಟ್ಟೆನ ಇಟ್ಕೊಂಡಿದೆ. 3 ಮೊಟ್ಟೆ ಇಟ್ಟಿದೆ. 3 ಮೊಟ್ಟೆ ಗೂಡು ಹಾಕಿ 3 ಮೊಟ್ಟೆನ ಇಟ್ಕೊಂಡಿದೆ. ರಾತ್ರಿ ನಾನು ನೀರು ಹಾಕಕ್ ಬಂದಾಗ್ಲೆಲ್ಲ ಪಕ್ಷಿ ಆ ಮೊಟ್ಟೆ ಮೇಲೆ ಕೂತಿರುತ್ತೆ. ಅದಕ್ಕೆ ನಾನು ಗದರ್ಸೋದಿಲ್ಲ, ಏನು ಮಾಡಲ್ಲ. ಗೊತ್ತಿಲ್ಲದರಂಗೆ ಮೆಲ್ಲೆ ಗೋನ್ ಪಾಟಕ್ಕೆ ನೀರು ಹಾಕಿ ಆ ಕಡೆದು ಹೋಗ್ತೀನಿ. ಇದು ಕೆಂಪು ದಾಸವಾಳ, ನಮ್ಮ ಊರಿಂದ ತಂದು ಹಾಕಿದ್ದು. ಅದು ದಾಸವಾಳನೂ ಕೂಡ ಇಷ್ಟೊಂದು ದಪ್ಪ ಬಿಡ್ತಾ ಇದೆ, ತುಂಬಾ ದಪ್ಪ ಹೂವಿದೆ ಇದು. ಮತ್ತೆ ಹಾಗೇನೆ ಇಲ್ಲಿ ನೋಡಿ, ಒಂದು ದಾಸವಾಳ, ಕಲರ್ ದಾಸವಾಳ ಇದೆ. ತುಂಬಾ ಎಷ್ಟು ಸರಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದೇನಾಗಿದೆ, ಚಿಕ್ಕ ಪಾಟ್ ಹಾಕಿರೋದ್ರಿಂದ ತುಂಬಾ ಗ್ರೋತ್ ಕಡಿಮೆ ಆಗಿದೆ. ಜಾಸ್ತಿ ತುಳಸಿ ಗಿಡ, ತುಂಬಾ ತುಳಸಿ ಗಿಡ ಬಂದ್ಬಿಟ್ಟಿರೋದ್ರಿಂದ ಈ ದಾಸವಾಳಕ್ಕೆ ಇದಾಗಿದೆ. ಈಗ ಇದನ್ನು ಕೂಡ ಪಾಟ್ ಚೇಂಜ್ ಮಾಡ್ತೀನಿ. ನೋಡಿ, ಇದು ಗುಲಾಬಿ ಗಿಡ, ರೆಡ್ ಕಲರು. ಅದೇ ಇದು ತುಂಬಾ ದಪ್ಪ, ಇಷ್ಟು ದಪ್ಪ ಹೂ ಬಿಡ್ತಕ್ಕಂಥ ಗುಲಾಬಿ ಗಿಡ. ಇದು ಕೂಡ ರೆಡ್ಡೆ, ಅದು ತುಂಬಾ ಚೆನ್ನಾಗಿದೆ. ನಾನು 5 ಒಂದೇ ಗೊಂಚಲಲ್ಲಿ ಬಿಟ್ಟಿರ್ತಕ್ಕಂಥ ಗುಲಾಬಿ ಗಿಡ, ಗುಲಾಬಿ ಹೂವನ್ನ ನಾನು ಹಾಕಿದೆ ನೋಡಿ. ಇದರಲ್ಲಿ 1 2 3 4 5
5 ಫ್ಲವರ್ನ ಒಂದೇ ಗುಲಾಬಿಯಲ್ಲಿ ಒಂದೇ ಇದರಲ್ಲಿ ಇದನ್ನ ಬಿಟ್ಟಿತ್ತು ನೋಡಿ. 1 2 3 4 5 ಹೂವು ಇದ್ರೊಂದರಲ್ಲೇ ಬಿಟ್ಟಿತ್ತು. ಇದನ್ನ ಚೆನ್ನಾಗಿ ಬಿಡುತ್ತೆ ಹೂವು ನೋಡಿ. ಆಲ್ರೆಡಿ ಪುಸ್ತಕ ಇಷ್ಟು ದಪ್ಪ ಇದೆ ಒಂದು ಗುಲಾಬಿ ಹೂವು. ಮತ್ತೆ ಇದು ಪನ್ನೀರ್ ಗುಲಾಬಿ ಅಂತ ಹೇಳ್ತಾರಲ್ಲ, ಅದು ತುಂಬಾ ಸಾಫ್ಟ್ ಇದ್ರಲ್ಲಿ. ಆಯುರ್ವೇದಿ ಚೆನ್ನಾಗಿ ಗೊಬ್ಬರ ಕೊಟ್ಟೆ ತುಂಬಾ ಹೂವು ಬಿಡ್ತವೆ. ಅದ್ರಲ್ಲಿ ಚಿಗುರು ಹೊಡೆದು ನೋಡಿ ಇಷ್ಟೊಂದು ಸಣ್ಣಕ್ಕೆ ಎಷ್ಟೊಂದು ಚಿಕ್ಕದ ಗುಲಾಬಿ ಗಿಡ ಇದೆ ನೋಡಿ. ಅದರಲ್ಲೇ ಒಂದು ಯಾವ್ದಪ್ಪ ಸೊಪ್ಪು ಇದು, ನಮ್ಮ ಕಡೆ ಒಣಗಲೆ ಸೊಪ್ಪು ಅಂತ ಹೇಳ್ತೀವಿ. ಒಣಗಲೆ ಸೊಪ್ಪಲ್ಲ, ಆ ಸೊಪ್ಪು ಅಂತ ಹೇಳ್ತೀನಿ. ಆ ಸೊಪ್ಪು ಇದ್ರ ಗಿಡ ನಮ್ಮಲ್ಲಿ ಬೀಜ ತುಂಬಾ ಉಟ್ಕೊಂಡಿದೆ. ಅದರಲ್ಲೇ ನೀರು ಬರ್ಬೇಕಾದ್ರೆ ನೋಡಿ ಎಲ್ಲ ಸಣ್ಣ ಗಿಡಗಳು ಬಂದಿದೆ. ಇದನ್ನೆಲ್ಲ ಫುಲ್ ಇವಾಗ ಕ್ಲೀನ್ ಮಾಡ್ಬೇಕು. ಮತ್ತೆ ಹಾಗೆ ಬಂದ್ರೆ ಇದನ್ನೆಲ್ಲ ನಾನು ಸುಮಾರು ಒಂದು 15 ಇದೊಂದು ಮೆಣಸಿನಕಾಯಿ ಗಿಡ. ತುಂಬಾ ಮೆಣಸಿನಕಾಯಿ ಒಣೆ ಹಾಕಿದ್ದೀನಿ ಗಿಡದಲ್ಲಿ ಸ್ವಲ್ಪ ಮೆಣಸಿನಕಾಯಿ. ಇದು ಮೆಣಸಿನಕಾಯಿ ಹಣ್ಣಿನ ಗಿಡ ಅಂತಾರೆ. ಇದರಲ್ಲಿ ಏನು ಹಾಕಲಿ. ಇವಾಗ ಒಣಗಾಲ ಸೊಪ್ಪಿನ ಗಿಡ ತಂದಿದ್ದೀನಿ, ಹಾಕ್ಬೇಕು ಇಲ್ಲಿಗೆ. ಮತ್ತೆ ಯಾವ್ದೋ ಸಣ್ಣದು ಗಿಡ ಬೆಳೆದಿದೆ ನೋಡಿ. ಇದು ಯಾವತ್ತು ನನ್ನ ಗಾರ್ಡನ್ಗೆ ಮಾರುತಿ ನರ್ಸರಿಗೆ ಹೋಗಿ ತೋರಿಸಿದ್ನಲ್ಲ, ಅಲ್ಲಿ ಒಂದು ಸೀಬೆ ಗಿಡ ಮತ್ತೆ ಒಂದು ನಿಂಬೆ ಗಿಡ ತಗೊಂಬಂದೆ. ಅದರಲ್ಲೇ ಅವ್ರಿಗೆ ಕೊಡುವಾಗಲೇ ಒಂದು ಸೀಬೆ ಹಣ್ಣು ಬಿಟ್ಟಿತ್ತು. ತುಂಬಾ ಹೆಲ್ದಿ ಆಗಿದೆ. ನಮ್ಮ ಕಡೆ ನಾನು ಬೀಜದಲ್ಲಿ ಬಂದಿರ್ತಕ್ಕಂಥ ಹಾಕಿರ್ತಕ್ಕಂಥ ಇದ್ರದ್ದು ಯಾವ್ದಕ್ಕಂದ್ರೆ ದಾಳಿಂಬೆ ಗಿಡ 3-4 ವರ್ಷ ಆಗಿದೆ. ಅಲ್ಲಿ ಯಾವುದೇ ರೀತಿ ಹಣ್ಣು ಹೂವು ಏನೂ ಇಲ್ಲ. ಇದೊಂದು ಗುಲಾಬಿ ಗಿಡ ಕಟಿಂಗ್ನಿಂದಾನೇ ಬಂದಿದ್ದು, ಅದು ಕೂಡ 1-2 ಹೂ ಬಿಟ್ಟು ಅಷ್ಟೇ, ಮತ್ತೆ ಏನು ಬಿಡಿಲ್ಲ. ಈ ಗಿಡ ನೋಡಿ ಹಣ್ಣು ನೋಡಿ ಗೊತ್ತಿಸಿ. ಇದು ನನಗೆ ಎಷ್ಟು ಗೊತ್ತು ಆದಷ್ಟು ನಾನು ಮರ್ತೋಗ್ತಾ ಇದೆ ಹೆಸರು ಏನು ಅಂತ. ಇಲ್ಲ ನೋಡಿ, ಈ ಮಿಶ್ರದಿಂದ ಸೀಬೆ ಗಿಡ ತರಿಸಿದೆ. ಆ ಸೀಬೆ ಗಿಡ ಏನಾಗಿದೆ, ಎಲ್ಲವೂ ಸುತ್ತ ಚನ್ನಲ್ಗೆ ಗಿಡ ಜಾಸ್ತಿ ಬಂತು ಅಂತೇಳಿ ಸೀಬೆ ಗಿಡ ನೋಡ್ತೈತಿ. ಕೆಳಗಡೆಯಿಂದ ಬರ್ತದೋ ಇಲ್ವೋ ಗೊತ್ತಿಲ್ಲ. ಇದು ನೋಡಿ ಗೆಣಸಿನ ಗಿಡ. ಒಂದಿನ ನೀರು ಹಾಕಿಲ್ಲ, ಸ್ವಲ್ಪ ಬಾಡೋಗ್ತದೆ. ಇದಕ್ಕೆ ಸ್ವಲ್ಪ ನೀರು ತುಂಬಿಡಕ ನಾನು ಗುಡ್ಸಿ ಕಟ್ಟಿಟ್ಟು ಎಲ್ಲ ಇದು ಮಾಡಬೇಕು. ಗೆಣಸಿನ ಗಿಡ ಇದು ತುಂಬ ಚೆನ್ನಾಗಿ ಬಿಟ್ಟಿದೆ. ಸಿಹಿ ಗೆಣಸು ಅಂತ ಹೇಳ್ತಾರಲ್ಲ ಅದು. ಮತ್ತೆ ಇದು ನಿಂಬೆ ಗಿಡ. ಅದನ್ನ ಹಾಕಿ 4 ವರ್ಷ ಆಗಿದೆ. ಯಾವ ರೀತಿ ಹೂವು ಹಣ್ಣು ಕಾಯಿ ಏನು ಬಿಡ್ತಾ ಇಲ್ಲ. ಇವಾಗ ಇದನ್ನ ರೀಪಾಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಸುರಿದು ಮತ್ತೆ ಹೊಸದು ಮಣ್ಣು ಮತ್ತೆ ಗೊಬ್ಬರವನ್ನು ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಇದಕ್ಕೆ. ಮತ್ತೆ ಹಾಗೆ ಬಂದ್ರೆ ಇಲ್ಲಿ ತಾವರೆ ಗಿಡನ ತಂದು ಹಾಕಿದೆ. ಮೊದಲು ಇದರಲ್ಲಿ ಕಬ್ಬಿ ಪಿಸ್ಸು ಕೂಡ ಇದ್ದು, ಮತ್ತೆ ತಾವರೆ ಹೂ ಕೂಡ 4 ಹೂ ಬಿಟ್ಟಿತ್ತು. ಆಲ್ರೆಡಿ ನಾನು ಫೋಟೋದಲ್ಲಿ ಹಾಕಿದ್ದೀನಿ. ಮೆಣಸಿನಕಾಯಿ ಗಿಡ 4 ತಾವರೆ ಹೂ ಬಿಟ್ಟಿತ್ತು, ಫೋಟೋದಲ್ಲಿ ಹಾಕಿದ್ದೀನಿ ನೋಡಿ. ಆಗ ತುಂಬಾ ದೊಡ್ಡ ಪಾಟ್ ಒಳಗಡೆ ಹಾಕಿ ತುಂಬಾ ಚೆನ್ನಾಗಿ ಬಂತು. ಮತ್ತೆ ಇದಕ್ಕೆ ಗೊಬ್ಬರ ಮತ್ತೆ ನೀರನ್ನು ಹಾಕಿ ಇದು ಮಾಡ್ಬೇಕು ನೋಡಿ. ಇದು ಮಿಶ್ರದಲ್ಲಿ ತಂದಿರ್ತಕ್ಕಂಥ ಪಾಟ್ಗಳು ಮಿಶ್ರದಲ್ಲಿ ಆರ್ಡರ್ ಮಾಡಿ ತಗೊಂಡಿದ್ದು. 3 ಸೊಪ್ಪಿಗೆ, ಒಂದಲ್ಲಿ ಪಾಲಕ್ ಸೊಪ್ಪು, ಒಂದಕ್ಕಲ್ಲಿ ಸಬ್ಸಿಗೆ, ಒಂದರಲ್ಲಿ ಕೊತ್ತಂಬರಿ ಒಟ್ಟು ಹೋಗಿದ್ದೀನಿ. ಇವಾಗ ಸಣ್ಣ ಗಿಡ ಬಂದಿದೆ ನೋಡಿ. ಇದೆಲ್ಲ ಕೂಡ ಅಷ್ಟೇ, ಇದೆಲ್ಲ ಕೂಡ ಸಣ್ಣ ಗಿಡ ಬಂದಿದೆ. ಇಲ್ಲಿ ಬಂದಿರೋ ಕೊತ್ತಂಬರಿ ಇಲ್ಲಿ ಲೇಟ್ ಆಗುತ್ತೆ. ಇದು ಮಾತ್ರ ತುಂಬಾ ಗಿಡ ಬಂದಿದೆ. ಸಬ್ಸಿಗೆ ಸೊಪ್ಪಿನ ಗಿಡ ಸ್ವಲ್ಪ ಜಾಸ್ತಿನೇ. ಇದನ್ನೆಲ್ಲ ಗುಡಿಸಿ ತುಂಬಾ ಗಲೀಜಾಗಿದೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಮತ್ತೆ ಇದರಲ್ಲಿ ನೋಡಿ ಇದಂತದ್ದು ನಾಗದಳ್ಳಿ ಸೊಪ್ಪಿನ ಗಿಡ ತಂದಾಕಿದೆ. ಏನೋ ರೋಗ ಬಂದು ಅದೆಲ್ಲ ಒಣಗೋಯ್ತು. ಅದೇ ಪಾಟ್ಗೆ ನಾನು ಇದು ಕಾಕ ಗಿಡ ಹಾಕಿದ್ದೀನಿ. ಮತ್ತೆ ಇದು ಗುಲಾಬಿ ಗಿಡ, ಗುಲಾಬಿ ಬಣ್ಣದ್ದೆ ತಂದು ಹಾಕಿದ್ದೀನಿ. ಅರೆ ಯಾಕೋ ಅಪ್ಪ ಅಂತ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇಲ್ಲ. 1-2 ಗಿಡ ಹೂ ಬಿಟ್ಟು ಅದು ಕೂಡ ಬರ್ತಾ ಇಲ್ಲ. ಇದು ಮೆಹಂದಿ ಗಿಡ. ಇವನ್ನೆಲ್ಲ ಪಾಟ್ ಆ ಕಡೆಗೆ ಹಾಕ್ಬೇಕು. ಮೆಹಂದಿ ಗಿಡ ತುಂಬಾ ಚೆನ್ನಾಗಿ ಒಂದ್ಸತಿ ಊರಿದೆ. ಇವಾಗ ಊರು ಹಾಕ್ತೀನಿ ಮತ್ತೆ ಚಿಗುರು ಹೊಡಿತೀವಿ. ಇದು ನಂದಿ ಬಟ್ಲೋದು ಯಾವುದೋ 3-4 ದಿನದ ಹಿಂದೆನೆ ಒಂದು ಹುಳ 4-5 ಹುಳ ಸೇರ್ಕೊಂಡು ಎಲ್ಲ ಕಚ್ಚಿ ತೂತ್ ಮಾಡ್ಬಿಟ್ಟಿದ್ವಿ. ಮತ್ತೆ ಔಷಧಿ ಹೊಡೆದೋದನ್ನ ಹುಳನೆಲ್ಲ ಆಚೆ ಕಡೆ ಬೆಸಾಕಿದ್ದೀನಿ. ಇದು ಜಾಮೂನ್ ಟೊಮೊಟೊ ನಂಗೆ ತುಂಬಾ ಇಷ್ಟ. ಏನು ಸಣ್ಣವ್ರು ಹಂಗೆ ಕಿತ್ಕೊಂಡು ತಿಂತೀನಿ. ಇದು ನೋಡಿ, ಇದನ್ನ ಅದೇ ನರ್ಸರಿಗೆ ಹೋಗಿದ್ನಲ್ಲ, ಮಾರುತಿ ನರ್ಸರಿ, ಅಲ್ಲಿ 250 ರೂಪಾಯಿ ಕೊಟ್ಟು ತಂದೆ. ನಿಂಬೆ ಗಿಡ ಅಂತ ಕೊಟ್ಟಿದ್ದಾರೆ. ಬಿಸಿ ಏನು ಕಟ್ಟಿಲ್ಲ, ಅದು ಭೂಮಿ ಒಳಗೆ ಹಿಡಿದೆ ಅಂತ ಹೇಳಿದ್ರು. 2 ಇದಿರೋದನ್ನ ತಗೊಂಬಂದಿನಿ ಸೆಲೆಕ್ಷನ್ ಮಾಡಿ. ಸದ್ಯಕ್ಕೆ ಇದನ್ನ ರೀಪಾಟ್ ಮಾಡಬೇಕು, ಟೈಮ್ ಇಲ್ಲ. ಇವತ್ತಿದೆ ಅದೇ ಆದಷ್ಟು ಅವುಗಳ ಜೊತೆಲಿ ಇದನ್ನು ಕೂಡ ರೀಪಾಟ್ ಮಾಡ್ತೀನಿ. ಇದು ಕೂಡ ಎಂಥದ್ದು ಕಾಕ್ಟ ಗಿಡನೇ. ಇದು ಕೂಡ ಕಾಕ್ತಾನೆ, ಇದು ಕಾಕ್ತಾನೆ.
ಇದಕ್ಕೆ ಹಾಕ್ತಾನೆ. ಅದು ಹಿಂಗ ಅದೇನೋ ಅಂತ ರೋಗ ಬಂದು ಹೆಂಗ್ ಒಣಗಿದೆ ನೋಡಿ, ಇದೆಲ್ಲ ಕಟ್ ಮಾಡಿ ಒಂದು ಇದೆಲ್ಲ ತೆಗಿಬೇಕು. ಮತ್ತೆ ಇದಕ್ಕೆ ಹಾಕ್ತಾನೆ. ಕಾಟು ಗಿಡ ತುಂಬಾ ಇದೆ. ಮತ್ತೆ ಕನಕಾಂಬ್ರ ಇದ್ರ ಗಿಡ ಹಿಡಿದಿರ್ತದೆ, ಹೂಗಳೆಲ್ಲ ಉಡ್ತವೆ, ಗಿಡಗಳಾಗ್ತವೆ. ಹಾಗೇನೆ ದೊಡ್ಡ ಪತ್ರೆ ಎಲೆ ಗಿಡ ನನ್ನ ಹತ್ರ ಸುಮ್ಮನೆ ಒಂದು ಕಿತ್ತು ಸಿಕ್ತಷ್ಟೇ. ಇದು ನೋಡಿ, ಇದು ಚೆನ್ನಾಗಿ ಬಂದಿದೆ. ಇದು ಕಣಗ್ಲೆ ಗಿಡ ಅಂದ್ರೆ ಮರಕಣಗ್ಲೆ ಅಂತ ಹೇಳ್ತಾರಲ್ಲ, ಅದು ಸುಮಾರು ಒಂದು 2 ವರ್ಷ ಮೇಲಾಗಿತ್ತು. ಇವಾಗ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ 3-4 ಹೂ ಬಿಟ್ಟಿದೆ ನೋಡಿ, ತುಂಬಾ ಚೆನ್ನಾಗಿದೆ. ನಮ್ಮಲ್ಲಿ ಯಾಕೋ ವಿಳ್ಯದೆಲ್ಲ ಬಳ್ಳಿ ಸರಿಯಾಗಿ ಬರ್ತಾ ಇಲ್ಲ, ಎಲ್ಲ ಚಿಕ್ಕ ಚಿಕ್ಕ ಇದೆ. ದೊಡ್ಡ ಪಾಟಿಗೆ ಇದನ್ನ ಅದಕ್ಕೆ ಕಿತ್ತಾಕ್ಬಿಟ್ಟು. ಇದು ಒಂದು ದಾಸವಾಳನು ಕೂಡ ಜಾಸ್ತಿ ಅಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ. ಇದು ನಾಗದಳ್ಳಿ ಗಿಡ, ಅದೇ ನಮ್ಮ ಕಡೆ ಹಪ್ಳಕ್ಕೆ ಮತ್ತೆ ಇವಕ್ಕೆಲ್ಲ ಹಾಕ್ತಾರಲ್ಲ ಆ ಥರದ್ದು. ಒಂದೇ ಒಂದು ಗಿಂತ ತಂದು ಹಾಕಿದೆ ನೋಡಿ, ಕೆಳಗಡೆಯಿಂದ ಹಬ್ಬಿದೆ. ಮತ್ತೆ ಇಲ್ಲಿ ಕೆಳಗಡೆಯಿಂದ ತುಂಬಾ ಬಂದಿದೆ ಚಿಗುರು ಥರ, ತುಂಬಾ ಚೆನ್ನಾಗಿದೆ. ಇದು ಮಲ್ಲಿಗೆ ಗಿಡ ಅಂದ್ರೆ 7 ಸುತ್ತಿನ ಮಲ್ಲಿಗೆ, ತುಂಬಾ ಚೆನ್ನಾಗಿದೆ. ಒಂದಷ್ಟು ಹೂ ಬಿಟ್ಟಿತ್ತು, ಮತ್ತೆ ಗಿಡ ಎಲ್ಲ ಇದಾಗಿದೆ. ಇದು ಸೇವಂತಿಗೆ, ಯಾವ ಸೇವಂತಿಗೆ, ಇದ್ರ ಎಲ್ಲೋ ಕಲರ್ ಸೇವಂತಿಗೆ ಗಿಡ. ಇದೆಲ್ಲ ಕೂಡ ಏನೇನೋ ಬೆಳ್ಕೊಂಡಿದೆ, ಎಲ್ಲ ಕಿತ್ತಕ್ಕೆ ಹೋಗೋದ. ಹಾಗಾಗೇನೆ ಒಂದೊಂದೊಂದು ಯಾವ್ದಾದ್ರು ಬೇರೆ ಬೇರೆ ಗಿಡಗಳೆಲ್ಲ ಉಟ್ಕೊಂಡಿದ್ವಿ. ಇದು ನೋಡಿ ಎಲೆನ, ಇದು ಇನ್ಸುಲಿನ್ ಗಿಡ. ಇದ್ರನ್ನ ಎಲೆನ ತಿಂದ್ರೆ ಕಿಡ್ನಿ ಸ್ಟೋನು ಅಥವಾ ಏನೋ ಥರದ್ದು ಇದ್ರೆ ಸುತ್ತ ವಾಸ ಆಗುತ್ತೆ ಅಂತ ಹೇಳ್ತಾರೆ. ಈ ಎಲೆ ತುಂಬಾ ಮಂದ ಥಿಕ್ನೆಸ್ ಇದೆ. ಇನ್ಸುಲಿನ್ ಗಿಡ ಅಂತ ಹೇಳಿ, ಇದು ಕಿಡ್ನಿ ಸ್ಟೋನ್ ನ ಕಡಿಮೆ ಮಾಡ್ತದೆ ಅಂತ ಹೇಳಿ ನಮ್ಮ ಅಣ್ಣ ತಂದು ಹಾಕೊಂಡಿದ್ದಾರೆ ತಾವು ತಿನ್ಲಿಕ್ಕೋಸ್ಕರ. ಮತ್ತೆ ಇದು ಕೂಡ ದೊಡ್ಡ ಪತ್ರೆ ಎಲೆ ಗಿಡ, ಮಂದಕ್ಕಿದೆ. ಸಾಂಬ್ರಾಣಿ ಸ್ಮೆಲ್ ಹೊಡಿತಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ ನೀರು ಹಾಕ್ಬೇಕಲ್ಲ, ಇವಾಗ ಹಾಕ್ಬೇಕಾದ್ರಿಂದ ಹಂಗೆ ಇದಾಗಿದೆ. ನಮ್ಮ ಕಡೆ ಇದನ್ನ ಬೆಳಗುಕ್ಕ ಸೊಪ್ಪು ಅಂತ ಹೇಳ್ತೀವಿ, ನಿಮ್ ಕಡೆ ಇದನ್ನ ಗಣಕೆ ಗಿಡ. ಸಿಟಿಲೆಲ್ಲ ಗಣಕೆ ಗಿಡ, ಗಣಕೆ ಸೊಪ್ಪು, ಗಣಕೆ ಗಿಡ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಚೆನ್ನಾಗಿ ಹಣ್ಣು ಬಿಟ್ಟಿದೆ. ಹೆಣ್ಣು ಒಂಥರ ಹುಳಿ ತಿನ್ಲಿಕ್ಕೆ, ಆದ್ರೆ ಹೆಲ್ತಿಗೆ ಒಳ್ಳೇದು. ತುಂಬಾ ಕೆಮ್ಮು ಬಂದಾಗ, ತುಂಬಾ ಕೆಮ್ಮಲಾದಾಗ ಈ ಸೊಪ್ಪಿನಿಂದ ಬಜ್ಜಿ ಅಥವಾ ಗೊಜ್ಜು ಅಥವಾ ಇದನ್ನ ಮಾಡ್ಕೊಂಡು ತಿಂದ್ರೆ ಕೆಮ್ಮು ಹೋಗುತ್ತೆ, ಕಫ ಕಟ್ಕೊಂಡಿರೋದು ಹೋಗುತ್ತೆ. ಇದೊಂದು ಆಯುರ್ವೇದಿಕ್ ಗಿಡ. ಸುಮಾರು ನನ್ನ ಹತ್ರ ತುಂಬಾ ಆಯುರ್ವೇದಿಕ್ ಗಿಡ ಇದೆ. ಹೆಣ್ಣು ನಾನು ಸ್ವಲ್ಪ ಹುಳಿ ಅರ್ತಿಂದ ಹೆಲ್ತಿಗೆ ತುಂಬಾ ಒಳ್ಳೇದು. ಎಷ್ಟೊಂದು ಹಣ್ಣಿದೆ ನೋಡಿ, ತುಂಬಾ ಹಣ್ಣಿದೆ ಹಣ್ಣುಗಳಂತೂ. ಇದೊಂದು ಮಾತ್ರ ಹಾಗೆ ಇದು ಮಾಡಿದ್ದು. ಇದೆಲ್ಲ ನನಗೆ ಗಾರ್ಡನ್ ತುಂಬಾ ಚಿಕ್ಕದಾಗಿ ಮಾಡ್ಕೊಂಡಿದ್ದು ಕೂಡ ತುಂಬಾ ಗಿಡಗಳಿದೆ. ಎಲ್ಲ ಕೂಡ ನಮ್ಮ ಮನೆಗೆ ಹೂವು ಏನೇನು ಬೇಕು ಬಳಕೆಗೆಲ್ಲ ಹೂಗಳನ್ನೆಲ್ಲ ನಾನು ಇಲ್ಲಿಂದ ಬಿಡ್ಸ್ಕೊಂಡು ಹೋಗೋದು. ನನಗೆ ಲೇಯರ್ ಕಟಿಂಗ್ ಇದು ಮಾಡಿ ಬೇರೆ ಯಾರ್ಯಾರು ಕೇಳೋದಕ್ಕೆ ಇಬ್ರು ಕೇಳಿದಾರೆ, ನಮ್ಮ ಮನೆ ಪಕ್ತಾರೆ. ಲೇಯರ್ ಕಟಿಂಗ್ ಮಾಡಿ ಅದನ್ನ ಅವ್ರಿಗೆ ಬೇಕಂತ ಕೊಡ್ಬೇಕು. ಅವರು ಯಾವಾಗಲೂ ಕೆಂಪು ಕಲರ್ ಗುಲಾಬಿ ಇದಿದೆಯಲ್ಲ, ಅದನ್ನ ಏನ್ ಮಾಡ್ತಾರೆ ನೋಡಿ, ಬೆಳಿ ಇದು ಬಂದಿದೆ ನಬ್ಜು, ಅದನ್ನ ಔಷಧಿಗೆ ಮಾಡಿಟ್ಟಿದ್ದೀನಿ. ಅದಕ್ಕೆ ಅದನ್ನ ಒಡೆದು ಔಷಧಿನ ಇದು ಮಾಡಬೇಕು. ಮತ್ತೆ ಇಲ್ಲಿ ಒಂದೆಲೆ ಒಂದು ದಳ ಇದು ಎಂತ ಗಣಗ್ಲೆ ಗಿಡ. ಗಣಗ್ಲೆ ಅಂದ್ರೆ ಬೆಳಿ ಗಣಗ್ಲೆ ಅಂತಾರಲ್ಲ ಅದು. ಇದು ಒಂದು ಮಲ್ಲಿಗೆ ಗಿಡ ಇದು 7 ಸುತ್ತಿಂದೆ. ಅದೇ ಇನ್ನು ಎಲೆಲ್ಲ ಕಿತ್ತಾಕಿದ್ದೀನಿ. ಇದು ವಿಳ್ಯದೆಲೆ ಬಳ್ಳಿ ಮತ್ತೆ ಪಿಂಕ್ ದಾಸವಾಳ, ಇದು ಚೆನ್ನಾಗಿದೆ. ನಾನು ಅಲ್ಲಿ ಮಾರ್ಕೆಟ್ ನರ್ಸರಿಯಲ್ಲಿ ವೆರೈಟಿ ತೋರಿಸ್ತೇನೆ ನಿಮ್ಗೆ. ಇದನ್ನ ಸೇವಂತಿಗೆ ಗಿಡನ ಅಲ್ಲಿ ತಗೊಬರ್ಬೇಕಾಯ್ತು. ನಾನು ಸದ್ಯಕ್ಕೆ ಗಾಡಿ ಮೇಲೆ ಇಟ್ಕೊಂಡು ಬಂದಿದ್ದೀನಿ. ಇದೊಂದು ಸೀಬೆ ಗಿಡ, ಮತ್ತೆ ಅದೊಂದು ಗಿಡ ತಗೊಂಡೆ, ತುಂಬಾ ಅವಶ್ಯಕತೆ ಇತ್ತು ಅಂತ ಹೇಳಿ. ಇನ್ನು ಮಿಕ್ಕಿದ ಗಿಡಗಳಲ್ಲಿ ಭೇಟಿ ಈಗ ಹೊಡೆದಾಗ ಅಂದ್ರೆ ಹೋದಾಗ ತುಂಬಾ ಕಲರ್ ಸೇವಂತಿಗೆ ಇದೆ, ಅದನ್ನೆಲ್ಲ ತರಬೇಕು ಮತ್ತೆ ತಂದು ಹಾಕ್ಬೇಕು. ತುಂಬಾ ಜಾಸ್ತಿ ಗಿಡಗಳನ್ನ ಸ್ಯಾರೀಸಲ್ಲಿ ಇಟ್ಬೇಕು ಅಂತ ತಿಳ್ಕೊಂಡಿದ್ದೀನಿ. ತಂದು ಸೇರ್ಸ್ಕೊಂಡು ಕಲರ್ದು ಸೇವಂತಿಗೆ ಅದೇನೋ ಒಂದು ಗಿಡ ಹಾಕಿದ್ರೆ ಸಾಕು, 3-4 ಗಿಡಗಳನ್ನ ಮಾಡ್ಕೋಬಹುದು. ಅಲ್ಲೇ ಚಿಕ್ಕದು ಕೌಟ್ ಹೊಡೆದು ಮಧ್ಯಾಹ್ನ ಅದೆಲ್ಲ ಬರುತ್ತೆ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡಿ, ಇದನ್ನೆಲ್ಲ ಜೋಡಿಸಿ, ಕಸನ್ನೆಲ್ಲ ತುಂಬಿ, ತಿನ್ಗಳನ್ನೆಲ್ಲ ಆಚೆಗಿಟ್ಟು ಎಲ್ಲ ಕ್ಲೀನ್ ಮಾಡ್ಬೇಕು. ಸುಮಾರು 15 ದಿನ 20 ದಿನ ಮೇಲಾಗಿದೆ ಅಂತ ಟೆರೆಸ್ನೆಲ್ಲ ಕ್ಲೀನ್ ಮಾಡಿ ಅದರಿಂದ ಇವಾಗ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಒಂದು ಬೆಳಿ ದಾಸವಾಳ ನೋಡಿ, ಬೆಳಿ ದಾಸವಾಳ ಇದು. ಇದನ್ನ ದೋಸೆ ಮಾಡಿದಾಗ ಅಥವಾ ರೊಟ್ಟಿ ಸುಡುವಾಗ ಇದನ್ನ ಬೆಳಿ ದಾಸವಾಳದ ಚಿಗುರು ಅಥವಾ ಎಲೆನ ಏನ್ ಮಾಡೋದು, ದೋಸೆ ಹಿಟ್ಟು ಹಾಕಿ ದೋಸೆ ಮಾಡಿಕೊಟ್ರೆ ಬೆಳಿ ಮುಟ್ಟಿನ ಸಮಸ್ಯೆ ಇರ್ತಕ್ಕಂಥದ್ದು ನಿವಾರಣೆ ಆಗುತ್ತೆ. ನಾನು ದೋಸೆ ಮಾಡೋದಿಲ್ಲ, ಅದನ್ನ ಹಾಕಿ ಇದು ಮಾಡ್ತೀನಿ.
ಕಟ್ ಮಾಡಿ ಸಣ್ಣ ಸಣ್ಣ ಚಾಕ್ಗೆ ದೋಸೆ ಮಾಡ್ಕೊಡ್ತೀನಿ. ಫುಲ್ ಆಯುರ್ವೇದಿಕ್ ಗಿಡಗಳು ತುಂಬಾ ಇದೆ, ಇನ್ನದಷ್ಟು ತಂದು ಕಲೆಕ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಇಷ್ಟು ನಮ್ಗೆ ಟೆರೆಸ್ ಗಾರ್ಡನ್ ನೋಡಿ ನನಗೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನಗೆ ಸಪೋರ್ಟ್ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಯಾರ್ಯಾರು ಕೂಡ ಈಗ ಹೊಸದಾಗಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀನಿ, ಅದೇ ಸಪೋರ್ಟ್ ಮಾಡ್ಬೇಕು ಅಂತ ಎಲ್ಲ ನೋಡ್ತಕ್ಕಂಥ ವೀಕ್ಷಕರ ಈ ಮೂಲಕ ನಾನು ಕೇಳ್ಕೊತೀನಿ.